ಯಾರಿಗೆ ಯಾರುಂಟು ಎರವರ ಸಂಸಾರ ಎನ್ನುವ ಹಾಗೆ ಆಗಿದೆ ಈಗಿನ ಕಾಲದ ಮಾನವರ ಜೀವನ. ಪ್ರತಿಯೊಬ್ಬರೂ ಒಂಟಿಯಾಗಿ ಜೀವಿಸುತ್ತಾ ಇದ್ದಾರೆ. ಇದು ಮಾನವ ಜಾತಿಗೆ ಒಂದು ಶಾಪ. ನಿನ್ನೆ ಕುಂದಾಪುರದಲ್ಲಿ ತಾಯಿ ಹಾಗೂ ಮಗಳ ಶವವನ್ನು ಒಟ್ಟಿಗೆ ಸೇರಿಸಿ ಸಂಸ್ಕಾರ ಮಾಡಿದ್ದಾರೆ. ಇದರಿಂದ ನಾವು ಬಹಳಷ್ಟು ವಿಷಯಗಳನ್ನು ಕಲಿಯಬೇಕು. ಆದರೆ ನಾವು ಮಾನವರು ಸ್ವಾವಲಂಬಿಗಳಾಗಿ ಸಂಪದ್ಭರಿತವಾಗಿ ಒಂಟಿಯಾಗಿ ಜೀವಿಸುವುದನ್ನು ನಮ್ಮ ಜೀವನದ ಧ್ಯೇಯ ಉದ್ದೇಶ ಮಾಡಿಕೊಂಡು ಕೊಳತು ಶವವಾಗಿ ವಾಸನೆ ಬಂದ ಮೇಲೆ ನಮಗೆ ಯಾರೋ ಬಂದು ಸಂಸ್ಕಾರ ಮಾಡುತ್ತಾ ಇದ್ದಾರೆ. ನಮ್ಮ ಅಕ್ಕಪಕ್ಕದವರ ಜೊತೆಗೆ ನಾವು ಸಂಬಂಧಗಳನ್ನು ಬೆಳೆಸ್ತಾ ಇಲ್ಲ ಅಥವಾ ಪರಿಚಯ ಕೂಡ ಮಾಡಿಕೊಳ್ಳುತ್ತಾ ಇಲ್ಲ. ಇದೇ ಪ್ರಕೃತಿಯಲ್ಲಿ ನೋಡಿ, ಬೆಳಗಿನ ಜಾವ ಯಾವುದೇ ಪಕ್ಷಿಯಾಗಲಿ ಪ್ರಾಣಿಯಾಗಲಿ ತನ್ನ ಆಹಾರದ ಅನ್ವೇಷಣೆಯಲ್ಲಿ ಹೊರಡುತ್ತದೆ. ಇದರಿಂದ ನಾವು ಎಷ್ಟೆಲ್ಲ ವಿಷಯ ಕಲಿಯಬಹುದು. ಆದರೆ ನಾವು ಒಂಟಿಯಾಗಿ ಜೀವಿಸುವುದನ್ನೇ ಬಯಸುತ್ತೇವೆ.